ಸ್ನೇಹಿತರೆ, ಮಕ್ಕಳಾಗಿರೋ ತಾಯಂದಿರಿಗೆ ಈ ನೋವಿನ ಅರ್ಥ ಆಗುತ್ತೆ. ನೋಡಿ, ಎಲ್ಲರೂ ಸುಮಾರಾಗಿ ಹೇಳ್ಬಿಡ್ತಾರೆ, ಯಾರಿಗೂ ಆಗದೆ ಇರೋ ಮಕ್ಳು ಇವಳಿಗಾಗ್ಬಿಟ್ಟಿದೆ, ಎಲ್ರಿಗೂ ಆಗಲ್ವಾ ಅಂತ. ಆದ್ರೂ ಹೇಳ್ತೀನಿ, ಒಂದು ಅನಸ್ತೇಷಿಯಾ ಅಂತ ನಾವು ತಗೊಳ್ಳೋವಾಗ ಇಡೀ ಬೆನ್ನು ಮೂಳೆ ಸಿಸ್ಟಮೇ ಚೇಂಜ್ ಮಾಡಿಬಿಡತ್ತೆ. ಲೈಫ್ ಲಾಂಗ್ ಬೆನ್ನು ನೋವು ಅನ್ನೋದು ಅವಳಿಗೆ ಗಿಫ್ಟ್ ತರ ಬರುತ್ತೆ. ಒಂದು ಡೆಲಿವರಿ ಆದ್ರೂ ಸಾಕು, ಅವಳಿಗೆ ಲೈಫ್ ಲಾಂಗ್ ತುಂಬಾ ಪೇನ್ಗಳಿರುತ್ತೆ. ಇಡೀ ಬಾಡಿ ಈ 9 ತಿಂಗಳಲ್ಲಿ ಸುಮಾರು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡುತ್ತೆ. ಅವಳಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದು ಅವಳಿಗೆ ಮಾತ್ರ ಅದು ಅರ್ಥ ಆಗತ್ತೆ. ನಮಗ್ ಅರ್ಥ ಆಗತ್ತೆ, ಬಿಕಾಸ್ ನಾವು ಅದನ್ನ ಅನುಭವಿಸಿರ್ತೀವಿ. ಬಟ್ ಗಂಡ್ ಮಕ್ಳಿಗೆ ಅದು ಅರ್ಥ ಆಗಲ್ಲ, ಅಥವಾ ಕೆಲವೊಬ್ರಿಗೆ ಅರ್ಥ ಆಗತ್ತಷ್ಟೇ. ಯಾಕೆ ಸೊಂಟ ನೋವು, ಏನ್ ತಲೆನೋವು, ಮಲ್ಕೊಂಡ್ಬಿಡ್ತಾಳೆ, ಅದ್ ಮಾಡಲ್ಲ ಇದ್ ಮಾಡಲ್ಲ. ಬಟ್ ಆಫ್ಟರ್ ಡೆಲಿವರಿ ತುಂಬಾನೇ ಕಾಂಪ್ಲಿಕೇಶನ್ ಇರುತ್ತೆ. ಅದರಲ್ಲೂ ಅಬಾರ್ಷನ್ ಆದ್ರೆ, ಬೇರೆ ಚಿಕ್ಕ ಪುಟ್ಟ ಆಪರೇಷನ್ಗಳಿಗೆ, ಡೆಲಿವರಿಗಳಿಗೆ ಅಂತ ಸುಮಾರು ಅನಸ್ತೇಷಿಯಾಗಳು ಲೈಫಲ್ಲಿ ಹೆಂಗಸರು ತಗೊಂಡ್ಬಿಟ್ಟಿರ್ತೀವಿ. ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದ್ರೆ ತುಂಬಾನೇ ನೋವು ಇರುತ್ತೆ ಅವಳಿಗೆ. ಹೇಳ್ಕೊಳ್ಳೋರು ಹೇಳ್ಕೊಳ್ತಾರೆ, ಹೇಳ್ಕೊಳ್ದೇ ಇರೋರು ತುಂಬಾ ಕಷ್ಟ ಅನುಭವಿಸ್ತಾರೆ. ಈ ವಿಷಯಕ್ಕಾದ್ರೂ ಹೆಣ್ಣು ಮಕ್ಕಳಿಗೆ ಒಂದು ಸಲಾಂ ಹೇಳಲೇಬೇಕು ಅಲ್ವಾ. ನಮಸ್ಕಾರ.